ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವ್ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸಂಜೆ ಹೊತ್ತು ಸುತ್ತಾಡೋಣ ಅಂತ ಆಚೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ನನ್ನ ಹೀರೋ ಇಲ್ಲಿ ಕೂತ್ಕೊಂಡಿದ್ದಾನೆ, ಕನ್ನಡಕ ಹಾಕಿ ಕೂತ್ಕೊಂಡಿದ್ದಾನೆ. ಓ, ಫುಲ್ ಸನ್ಲೈಟ್ ಬೀಳ್ತಾ ಇದೆ. ಹಾಕಿ ಹಾಕಿ, ಪಾಡ್ಲೆ. ಅವನು ಕನ್ನಡಕ ಹಾಕಿ ಇವಾಗ ಕೂತ್ಕೋತಾ ಇದ್ದಾನೆ. ಅವನಿಗೋಸ್ಕರನೇ ನಾವ್ ಇವಾಗ ಮಾಲ್ಗೆ ಹೋಗ್ತಾ ಇರೋದು. ಇವಾಗ ಔಟ್ ಸೈಡ್ ಎಲ್ಲ ತುಂಬಾ ಬಿಸಿಲು ಇಲ್ಲಿ. ಸಂಜೆ ಹೊತ್ತು ತುಂಬಾ ಬಿಸಿ 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 ಇರ್ತದೆ. ಅದಕ್ಕೆ ನಾವು ಎಲ್ಲೂ ಪಾರ್ಕಿಗೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಇವತ್ತು ಮಾಲ್ ಅಲ್ಲಿ ಪ್ಲೇ ಗ್ರೌಂಡ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನು. ಪಾಪ ಅವನಿಗೆ ಮನೆಯಲ್ಲಿ ಇದ್ದು ಇದ್ದು ಬೇಜಾರಾಗತ್ತೆ. 2 ವಾರ ಆಯ್ತು ಎಲ್ಲೂ ಹೋಗಿಲ್ಲ. ಅಂಗಡಿಗೆಲ್ಲ ಹೋಗ್ತಾ ಇದ್ದೀವಿ ಇಲ್ಲೇ ಮನೆ ಹತ್ರ. ಇವನಿಗೆ ಆಟ ಆಡ್ಲಿಕ್ಕೆ ಅಂತ ಎಲ್ಲಿಗೂ ಹೋಗಿಲ್ಲ ನಾವು. ಅದಕ್ಕೆ ಅವನಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಲಿ ಅಂತ ಆಟ ಆಡ್ಲಿಕ್ಕೆ ಕರ್ಕೊಂಡು ಹೋಗೋದು. ಇವಾಗ ನನಗೆ ಕನ್ನಡಕ ಕೊಟ್ಟ. ಹೇಗೆ ಕಾಣ್ತದೆ? ಚಂದ ಕಾಣ್ತದ? ಹೇಳಿ ಅಪ್ಲು. ಕನ್ನಡ ಮಾತಿರುವಿ. ಅವನಿಗೆ ಇವಾಗ ಕನ್ನಡ ಎಲ್ಲ ಗೊತ್ತಿಲ್ಲ ಆಯ್ತಾ. ಅವನು ಇವಾಗ ಅಷ್ಟೇ ನಾನು ವ್ಲಾಗ್ ಮಾಡಿ ಮಾಡಿ ಇನ್ನ ಕಲಿತಾನೆ ಕನ್ನಡ. ಅವನ್ ಆದ್ರೂ ಸ್ವಲ್ಪ ಸ್ವಲ್ಪ ಮಾತಾಡ್ತಾನೆ. ನಾನು ಕೇಳಿದ್ರೆಲ್ಲ ಹ್ಞೂ ಅಂತಾನೆ. ಅವನಿಗೆ ಗೊತ್ತಿಲ್ಲ ಅವನೆಂತ ಹೇಳ್ತಾನೆ ಅಂತ. ನಾನು ಹೇಳಿದಕ್ಕೆ ಹೇಳ್ತಾನೆ ಅವನು ಅಷ್ಟೇ. ಅವ್ರ ಅಪ್ಪ ಹೇಳ್ತಿದಾರೆ ಅವನ ಹತ್ರ ತುಳುವೇ ಮಾತಾಡು ಅಂತ. ಅವನಿಗೆಲ್ಲ ಲ್ಯಾಂಗ್ವೇಜ್ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಒಂದು ತಮಿಳು, ಇಂಗ್ಲಿಷ್, ಕನ್ನಡ, ತುಳು. ಇಲ್ಲಿ ಮಕ್ಳೆಲ್ಲ ಆಟ ಆಡ್ಲಿಕ್ಕೆ ಬಂದ್ರೆ ಇಂಗ್ಲಿಷ್ ಮಾತಾಡ್ತಾರೆ. ಅವ್ರ ಅಮ್ಮಂದಿರೆಲ್ಲ ಅವನ ಹತ್ರ ತಮಿಳ್ ಮಾತಾಡ್ತಾರೆ. ಹಾಗೆ ಅವನಿಗೆ ಯಾವ ಭಾಷೆ ಮಾತಾಡ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ ಅವನಿನ. ಒಂದೊಂದ್ಸರಿ ನಮ್ಮ ಹತ್ರನೇ ಮಾತಾಡುವಾಗ ಹಾಮ ಹಾಮ ಅಂತಾನೆ. ನೋಡಿ, ಇವ್ರನ್ನ ನೋಡಿಲ್ಲ ಅಲ್ಲ ಇವತ್ತು. ಇವತ್ತಿನ ವ್ಲಾಗ್ ಅಲ್ಲಿ ಎಷ್ಟು ಕನ್ನಡ ಮಾತಾಡ್ತೇನೆ ಅಂತ ಗೊತ್ತಿಲ್ಲ. ತುಳು ಸಹ ಮಿಕ್ಸ್ ಆಗ್ಬೋದು ಆಯ್ತಾ. ಯಾಕಂದ್ರೆ ಪ್ಲೇ ಗ್ರೌಂಡ್ ಗೆ ಹೋಗೋದಲ್ವಾ, ಅಲ್ಲಿ ನಾನು ಆಟ ಆಡ್ಬೇಕಾದ್ರೆ ಅವನ ಹತ್ರ ಕನ್ನಡ ಮಾತಾಡ್ಲಿಕ್ಕೆ ಆಗಲ್ಲ, ಅವನಿಗೆ ಅರ್ಥನೇ ಆಗಲ್ಲ. ಸೊ ಅವನ ಹತ್ರ ತುಳುನೇ ಮಾತಾಡ್ಬೇಕು. ಇವಾಗ ನಾವು ಮಾಲ್ಗೆ ಬಂದು ತಲುಪಿದ್ವಿ. ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಇದೇ ಮಾಲ್ ನಾವು ಬಂದಿದ್ವಿ. ಇವಾಗ ಈ ಪುತ್ರನಿಗೆ ಆಟ ಆಡ್ಲಿಕ್ಕೆ ಇಲ್ಲೇ ಆಟ ಆಡ್ಲಿಕ್ಕೆ ಹೋಗ್ತಾನೆ ಈಗ. ನೋಡ್ಬೇಕು ಇವಾಗ ಟಿಕೆಟ್. ನಾವು ಒಂದು ಆನ್ಲೈನ್ ಅಲ್ಲಿ ನೋಡಿದ್ವಿ, ಅದು ಇಲ್ಲಿದ್ದೇನಾ ಅಂತ. ಸೊ ಇವಾಗ ನಾವು ಹೋಗೋಣ. ನಾವು ಬಾಲ್ ಪರ ತೋತಿರ ಒಮ್ಮೆ ಡ್ಯಾನ್ಸ್ ಮಾಡ್ತಾ ಉಂಟು ನೋಡಿ. ಅವನಿಗೆ ಗೊಂಬೆ ಕೊಟ್ಟದಂತೆ. ಗೊಂಬೆ ಕೊಟ್ಟದ್ದು ಬರ್ಲೆ. ಗೊಂಬೆ ದೊಡ್ಡ ದೊಡ್ಡದೇನಾದ್ರು ನೋಡಿದ್ರೆ ಅವನಿಗೆ ಭಯ ಆಗ್ತದೆ. ಆದ್ರೆ ಗೊಂಬೆ ಸಹ ನೋಡಿ ಭಯ ಆಗ್ತದೆ ಅಂತ ಈಗ ಗೊತ್ತಾಯ್ತು. ಇವನಿಗೆ ಮಾಲ್ಗೆಲ್ಲ ಬರುವಾಗ ಈ ತರ ಸೌಂಡ್ ಬರುವಂತ ಶೂನ ನಾನು ಹಾಕೋದು ಯಾವಾಗ್ಲೂ. ಯಾಕಂದ್ರೆ ಅವನು ಆಚೆ ಈಚೆ ಎಲ್ಲ ಓಡಾಡ್ತಾನೆ. ಅವಾಗ ಅವನೆಲ್ಲಿ ಹೋದ್ರು ಗೊತ್ತಾಗ್ಬೇಕು ಅಂತ ಪೀ ಪೀ ಅಂತ ಹೇಳೋ ಶೂನ ಹಾಕೋದು ಯಾವಾಗ್ಲೂ ನಾನು. ತಂಚಿಗೆ ಹೋಗ್ ಮುಡುಪುಗೆ ಎಲ್ಲಿಯಾ ನೋಡುವನ ಇವನ ಪ್ಲೇ ಗ್ರೌಂಡ್ ನಮ್ಗೆ ಸಿಗ್ತಾನೆ ಇಲ್ಲ. ಅದು ದೊಡ್ಡ ದೊಡ್ಡ ಮಕ್ಕಳ ಪ್ಲೇ ಗ್ರೌಂಡ್. ಈಗ ಚಿಕ್ಕ ಮಕ್ಕಳ ಪ್ಲೇ ಗ್ರೌಂಡ್ 5 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಉಂಟು. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು.
ಮಾಲ್ಗೆ ಬಂದಿದ್ದೇವೆ ಆದ್ರೆ ಪ್ಲೇ ಗ್ರೌಂಡ್ಗೆ ನಾವು ಬಂದಿಲ್ಲ ಫಸ್ಟ್ ಕೆಳಗಡೆ ಒಂದಿದೆ ಅಲ್ಲಿ. ಆದ್ರೆ ನಾವು ವಿಡಿಯೋ ನೋಡಿದ್ವಲ್ಲ ಅದ್ರಲ್ಲಿ 3rd ಫ್ಲೋರ್ ಅಂತ ಬರ್ತಿದ್ದಾರೆ. ನಾವಿವಾಗ 3rd ಫ್ಲೋರ್ ಅಲ್ಲೇ ಇದ್ದೀವಿ. ಅಲ್ಲಿ ಹೋಗಿ ಕೇಳೋಣ ಅಂತ ನಾವು ಅವಾಗದಿಂದ ಹುಡುಕ್ತಾ ಇದ್ದ ಪ್ಲೇಸ್ ಇದೆ. ಇವಾಗ ಸಿಕ್ತು. ಇದರೊಳಗಡೆ ಹೋಗಿ ಟಿಕೆಟ್ ಎಲ್ಲ ಮಾಡ್ತೇವೆ. ಕಾರ್ಡ್ ಇಲ್ಲಿ ನೋಡಿ, ಅಪ್ಪನಿಗೆ ಒಳಗಡೆ ಹೋಗಿ ಹಣ ಎಲ್ಲ ಗಾಳಿಪಟ ತರ ಆತವ್. ಬೇಡವಾ? ನನ್ನ ಕಿಚೆಯಲ್ಲಿ ನನಗೆ ಬೇಕು. ಕಾರ್ಡ್ ಅಲ್ಲಿ ಕಾರ್ಡ್ ಕೈಯಲ್ಲಿದೆ. ಕೊಡಿ ನೋಡ್ತೇನೆ. 20 ರಿಯಲ್ ಕಾರ್ಡ್ಗೆ ಒಂದ್ಸರಿ ಒಳಗಡೆ ಹೋಗಿ 40 ಮಿನಿಟ್ಸ್ ಆಡ್ಲಿಕ್ಕೆ 45 ಮಿನಿಟ್ಸ್ ಆಡ್ಲಿಕ್ಕೆ 20 ರಿಯಲ್. ಇವಾಗ ನಮ್ಮ ಇಬ್ರನ್ನು ಅದ್ರೊಳಗೆ ಬಿಡ್ತಾರಂತೆ. ಸಾಕ್ಸ್ ಹಾಕೊಂಡು ಹೋಗ್ಬೇಕ. ನಾವು ಶೂ ಹಾಕೊಂಡು ಬಂದಿದ್ದೇವೆ, ಹಾಗೆ ಈಗ ಹೋಗ್ಬೋದು. ಇಲ್ಲಾಂದ್ರೆ ಸಾಕ್ಸ್ ಕೂಡ ದುಡ್ಡು ಕೊಟ್ಟು ತಗೋಬೇಕು. ಹಣ ಕೈಕ್ ತಗೊಂಡು ಹಂಗಿಗೆ ಮಾಡಿಲ್ಲ. ಬೈ ನೋಡಿ ಗೈಸ್, ಕೆವಿ ಬತ್ಲೆ ಕೆವಿ ಕಾರ್ ಬಿಡ್ಲಿ. ಕಾರ್ಯ ಇವನು ಇವಾಗ ಇದು ಸಿಕ್ಕಿದ್ರೆ ಆಯ್ತು. ನಾವು ಹೋಗೋ ತನಕ ಇದ್ರಲ್ಲೇ ಇರ್ತಾನೆ. ಅಲ್ಲ ಈಗ ಬೇತೆ ಬರಂಡು ಪೋಲೆ ಗೊಪ್ಪುಲೆ ಆ ಗೊಪ್ಪುಲಿ ಪೋಲೆ ಪೋಲೆ ಇರೇಗೆ ಗೊಬ್ಬರ ಇರೇ ಅಲ್ಪ ಪೋಲೆ ಅಲ್ಪ ಪೋಲೆ ಅಲ್ಪ ಪೋಲು ಪೋಲು ಪೋಡು. ಪತ್ತಲೆ ನೀವು ಹೋಗು ಬಲ್ಲೆ ಬಲ್ಲೆ. ನೋಡು ನೆಲಟ್ ಮಣ್ಣಾಪುಡು ಅಂದ್ರೆ ನಮ್ಮ ಸಾಕ್ಸ್ ಆಡವು. ಬಂದ 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 ಬಂದ. ಸೈಡ್ ಸೈಡ್ ಅವೆ ಮಿನಿ ಕ್ಲಿನಿಕ್, ಸೂಪರ್ ಮಾರ್ಕೆಟ್ ಇದು ಹಣ್ಣೆಲ್ಲ ಎಲ್ಲಿದೆ ಈಚೆ ಬಂದ ಅವನೆಲ್ಲ ಆಚೆಯಿಂದ ಕೆಳಗೆ ಹಾಕ್ತಾ ಇದ್ದಾನೆ. ಸೂಪರ್ ಮಾರ್ಕೆಟ್ಗೆ ಲಾಸ್ ಮಾಡ್ತಾ ಇದ್ದಾನೆ ನನ್ನ ಮಗ. Somebody wants to join us. ಏನಂತವಲ್ಲ ಆಯ್ತು ಆಯ್ತು ನೆಕ್ಲ Boleh. Hah? Boleh yang lepas koi. 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 Ada puri ni tole. Ada al puri al puri mela puri ni. Puri aja puri ni. Boleh ada. Itu boleh boleh. ಸ್ಲೈಡಿಂಗ್ ಮಾಡ್ಕೊಡೆ, ಸ್ಲೈಡಿಂಗ್ ಮಾಡ್ತೆ ಬಾಲ್ ವಿತ್ ಬೋರ್ಡ್. ಖುಷಿ ಆಯ್ತು ಅಂತ ಬೋರ್ಡ್ ಮಾಡ ಖುಷಿ ಆದಾಗ ಎಂತ ಹಾಗೆ 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 ಆಡ್ತದೆ. ನೋಡ ನಮ್ಮ ನಾರ್ಮಲ್ ಆಗಿದೆ. ಕರ್ಮ ಜ್ಯೂಸ್ ಮಾಡ್ಬೇಕಾ ನಿಮ್ಗೆ? ಕರ್ಮ ಜ್ಯೂಸ್ ಮಾಡ್ಬೇಕು. ಅಲ್ಲಿ ಕರ್ಮ ಜ್ಯೂಸ್ ಆಗುತ್ತೆ. ಅದು ಕರ್ಮ ಜ್ಯೂಸ್ ಅಲ್ಲ,
ಅದು ಅದು ಚಿನ್ನಿ ಜ್ಯೂಸ್ ಅಂತ. ಇಲ್ಲಿ ನೋಡ ಜೋಕಾಲಿಯಲ್ಲಿ ನೇರ್ಕೊಂಡು ಅಂತ ಹೋಗ್ಬೋದು. ಎಲ್ಲ ಉಂಟು. ಇವರಿಗೆ ಬಾಲ್ ತುಂಬಾ ಜಾಲಿ ಆಗ್ಬಿಟ್ಟಿದೆ ಈಗ ಆಟ ಆಡ್ಲಿಕ್ಕೆ. ಆಮೇಲೆ ಬಲೆ ಸೈಡ್ ಇದು ಮಗು ಆಡ್ಲಿಕ್ಕೆ ಬಂದದ, ಅಮ್ಮ ಆಡ್ಲಿಕ್ಕೆ ಬಂದದ? ಅಮ್ಮ ಆಡಿದ್ರೇನು ಮಗು ಆಡಿದ್ರೇನು ಒಂದೇ ಅಲ್ಲ. ಇದು ನಮಗೆ ಮಕ್ಕಳ ಜೊತೆ ಮಗು ಆಗುವ ಮಕ್ಕಳ ಮಗು ಓ ನೀವಲ್ಲಿ ಮಗನು ನಾನು ಆ ಕಡೆಯಿಂದ ಬರ್ತೇನೆ. ಇದು ಅವಲ್ಲೇ ಅಲ್ಲೇ ತಿರುಗ್ತದೆ ಅಲ್ಲೇ. పిరాడుతుంది నేలు ఉందిలే, పిరాడు నేలు ఉంది అయితే ఇదే వాళ్ళు వేసాను వాళ్ళు ಕಾರ್ತಿಕ್ ಅಂದ ನಂದು ನೀನು ಹೋಗಲ್ಲಿ ಸರಿ ಮಾಡೋದು. ಇಲ್ಲಿ ಇನ್ನೊಂದು ಮಗು ಹೋಗ್ತಿದೆ. ಎಂತದ ತಲೆಗೆಲ್ಲ ತಾಗ್ತದೆ. ನೀನು ದೊಡ್ಡ ಮಗು ಅಲ್ಲ, ಅಲ್ಲಿ ಮಗುಗಿನ ತಲೆಗೆ ತಾಗಲ್ಲ. ಹಂಗ ಮಾಡಿ ಅಲ್ಲಿಂದ ಪೋಲೆ ಬಾಕ್ಸಿಂಗ್ ಅಂತ ಐಕ್ ಹಾಕಿ ತೋಜಲ್ಲಿ ಮಾಡಿ ತೋರಿಸಿ ನಂಗೆ. ಅವನಿಗೆ ಒಂದೇ ಬಾಲ್ ಅಲ್ಲಿ ಆಟ ಆಡ್ಲಿಕ್ಕೆ ಅಷ್ಟೇ. ಡಿಶಮ್ ಮಾಡೋದು ಭಯ ಆಯ್ತಾ? ಭಯ ಆಗ್ಲೇಬೇಕಂತ. ನಿಮಗೆ ಭಯ ಆಯ್ತಾ? ಅವರಿಗಲ್ಲ, ನಿಮಗೆ ಭಯ ಆಯ್ತಲ್ಲ. ನಮ್ಮ ಸುಪುತ್ರ ಎಲ್ಲಿ? ಅವನು ಸ್ಟೆಪ್ ಅಲ್ಲಿ ಹೋಗ್ತಾ ಇದ್ದಾನೆ, ಸ್ಲೈಡ್ ಮಾಡೋದು. ಸ್ಲೈಡ್ ನೋಡಿಲ್ಲ ಅಂತೇನೆ. ಅದು ಅಷ್ಟು ದೊಡ್ಡ ಬಾಲ್ ಆಗಿದ್ರೆ ಒಂದು ಆಚೆ ಬರ್ಲಿ, ಬಸ್ ಆಚೆ ಬರ್ಲಿ. ದೊಡ್ಡ ಬಸ್ ಹಾಕಿದ್ಯಲ್ಲ ಅಲ್ಲಿ, ದೊಡ್ಡ ಬಸ್ ಹಾಕಿದ್ದೀನಿ ಹೋಗಿ ನಾನು ಆಚೆ ಬರೋಡು. ನನ್ನಂತ ಬರೋಡು ಯಾವ್ದು ಜಲ ಮಾಡಿ ದೋಚು ಎಂತದ ಅಮ್ಮನಲ್ಲಿ ಅವಳು ದೊಡ್ಡ ಬಸ್ ಆಚೆ ಕೂತ್ಕೊಳ್ಳ. ಎಷ್ಟು ಗೊಪ್ಪುನು ಅದು ಗೊಪ್ಪುನು.
ಆಗಿದೆ ಗಾಯ್ಸ್. ಇವಾಗ ಟೈಮ್ ಆಗ್ತಾ ಬಂತು. ಇವ್ರು ಇವಾಗ ಮಕ್ಕಳಿಗೆ ಕೇಳ್ತಾನೆ ಇಲ್ವಾ ಗೊತ್ತಿಲ್ಲ. ಅವನು ಕೇಳಿಲ್ಲ ಅಂದ್ರೆ ಇವಾಗ ಅವ್ರ ಅಪ್ಪ ಇನ್ನೊಂದು 20 ರಿಯಲ್ ಅಲ್ಲಿ ಹೋಗಿ ಕಟ್ಟಿ ಬರ್ತಾರೆ. ಬಂದಾಗಿಲ್ಲ మేము నడ తిక్కాలి లైట్ పడుకున్నా ఇస్తాను ಲೈಟ್ ಬಂತು ಆಮೇಲೆ ದೆಪ್ಪುದೆ ಅನ್ನಡಿ ತಿನ್ನಗಲ್ಲ ಏಳು ಗಂಟೆ ಆಯ್ತು. ಇವಾಗ ನಮ್ಮನ್ನು ಕರೀಲಿಕ್ಕೆ ಬರ್ತಾರೆ. ಇನ್ನೊಂದು ನಿಮಿಷ ಇದೆ. ಕರ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಹೊರಗಡೆ ಹೋಗ್ಬೇಕು. ಯಾಕೆ? ಯಾಕಂದ್ರೆ ಸ್ವೈಪ್ ಮಾಡುವಾಗ ರೀಚಾರ್ಜ್ ಖಾಲಿ ಆಗ್ತದೆ, ರೀಚಾರ್ಜ್ ಮಾಡಿ ಅಂತ ಅಂತಾರೆ. ಇಲ್ಲ, ಅವ್ರು ಕರೀತಾರೆ. ಅವಾಗ ಕರೀತಾ ಇದ್ರ ಅದಾಗೆಲ್ಲ ಬಿಡ್ತಾರೆ ರೋಡಲ್ಲಿ. ಈಗ ಬಿಡ್ತಾ ಹೋಗ್ಬೇಕು ಸ್ಟ್ರೈಟ್ ನೆಲದಲ್ಲಿ. ಎಲ್ಲ ಗೊತ್ತುಂಟು. ಆಟ ಸಾಮಾನೆಲ್ಲ ಉಂಟು ಗಾಯ್ತು. ಇದೆಲ್ಲ ನಾನು ನೋಡಿ ಅದಕ್ಕಲ್ಲ ಟೈಮ್ ಆಯ್ತಾಯ್ತಾ, ಹೋಗುವ ಕಡಿಬೇಕಲ್ಲ. ಓ ಅದ್ರೊಳಗಡೆಯಿಂದ ಹೇಗೆ ಮಂಗ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು. ಈಗ ಇಲ್ಲಿ ಒಂದೊಂದು ಅಕ್ಕಿ 10 ರಿಯಲ್ ಪೇ ಮಾಡ್ಬೇಕು. ಇಲ್ಲಿ ಎಲ್ಲ ಆಟ ಆಡಲ್ಲ. ಇದು ಎಲ್ಲ ದೊಡ್ಡ ಮಕ್ಕಳಿಗೆ, ಅವನಿಗೆ ಕೊಡಲ್ಲ. ಇಲ್ಲಿ ಎಲ್ಲ ದೊಡ್ಡ ಮಕ್ಕಳು ಆಡೋದು. ನಾನು ಮತ್ತೆ ಬಾಪು ಇವಾಗ ಅದ್ರಲ್ಲಿ ರೈಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಕಾಡಿಗೆ ರೀಚಾರ್ಜ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾನು ಮತ್ತೆ ಅಪ್ಪಳು ಇವಾಗ ಕಾರ್ ರೈಡ್ ಮಾಡ್ತೀವಿ. ನಾವಿವಾಗ ಬಂಪರ್ ಕಾರ್ ಬಿಡ್ಲಿಕ್ಕೆ ಹೋಗೋದು. ತಿನ್ನೋದು ಇವರು ಸರ್ಕಸ್ ಮಾಡಿಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಇಲ್ಲಿ ಕುತ್ಕೊಂಡು ತಿನ್ನಿ ಬನ್ನಿ. ಕೂಚೋದಿಲ್ಲ, ಕೂಚೋದು ಐಸ್ ಕ್ರೀಮ್ ಬತ್ತಲಗೆ ಕೂಚೋ. ಐಸ್ ಕ್ರೀಮ್ ಡೊಪ್ಪೆ ಐಸ್ ಕ್ರೀಮ್ ಒಪ್ಪೇರಮ್ಮ ಕಟ್ಟಿ ಬತ್ತೊನ್ನೆ ಅಲ್ಲ ಎಂತ ಕರ್ರಿ ಬರ್ತಲ್ಲ ಐಸ್ ಕ್ರೀಮ್ ಗಮ್ಮತ್. ಇವಾಗ ನಾವು ಊಟ ಮಾಡ್ಲಿಕ್ಕೆ ಸೂಕಿಗೆ ಹೋಗೋಣ. ಸೂಪ್ ಹಾಕಿಫಾ ಸೂಪ್ ಹಾಕಿತ್ತು ಹೋಗೋದು. ಅಲ್ಲಿ ಒಂದು ಐಟಮ್ ತಗೊಳ್ಳಿಕ್ಕೆ ಉಂಟು, ನಾನು ಹೇಳ್ತೀನಿ ಅಲ್ಲಿ ಹೋಗಿ. ಇವಾಗ ನಾವು ಊಟಕ್ಕೆ ಬಂದಿದ್ವಿ. ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ವಿ ಊಟಕ್ಕೆ.
ತುಂಬಾ ಚೆನ್ನಾಗಿತ್ತು ಇಲ್ಲಿ ಊಟ. ಟೇಬಲ್ ಬುಕ್ ಮಾಡ್ಬೇಕಂತ ಆನ್ಲೈನ್. ಆನ್ಲೈನ್ ಅಲ್ಲಿ ಟೇಬಲ್ ಬುಕ್ ಮಾಡ್ಬೇಕಂತೆ. ಇದು ಹೋಟೆಲ್ ನೇಚರ್ ಮತ್ತೆ ಇದು ನಾನು ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದ್ದೆ ಇಲ್ಲಿ. ನಾವು ಅಲ್ಲಿ ಮೀನು ಬುಕ್ ಮಾಡ್ಬೇಕು, ಅವಾಗ ನಮಗೆ ಅದನ್ನೇ ಫ್ರೈ ಮಾಡಿ ತಂದು ಟೇಬಲಿಗೆ ಕೊಡ್ತಾರೆ. ನಾವು ಇಷ್ಟು ಹೊತ್ತು ಕಾದ್ಮೇಲೆ ನಮಗೆ ಮೇಲೆ ಒಂದು ಇದಾದ್ರೆ ಆವಾಗ್ಲೇ ಸಿಕ್ಕಿತ್ತು ಅಂತೇಳಿ. ಬಾಲ್ಕನಿಯಲ್ಲಿ ಕೊಟ್ರು ಸೀಟು. ತುಂಬಾ ಜನ ಇದ್ದಾರೆ. ಸೆಕೆಗೆ ಫ್ಯಾನ್ ಹಾಕಿ ಇಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕ್ಲೋಸ್ ಇರ್ಲಿಲ್ಲ, ಓಪನ್ ಇತ್ತು. ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟನೇ ಕೊಡ್ತಾ ಇಲ್ಲ. ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹೋಗಿ ಕೂತ್ಕೊಂಡದ್ದು. ಇಲ್ಲಿ ಒಂದು ಕೂಲರ್ ಹಾಕಿದ್ದಾರೆ. ಇವತ್ತು ಇಲ್ಲಿ ಗಾಡಿ ಎಲ್ಲ ಬಿಡೋಣ ಅಂತ ಗಾಡಿ ಎಲ್ಲ ತಗೊಂಡ್ ಬಂದಿದ್ದೆ. ನಾನ್ ನಿಮ್ಗೆ ಗಾಡಿ ತೋರಿಸಿಲ್ಲ, ಆ ಗಾಡಿನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಯಾವ ಗಾಡಿ ಅಂತ. ನನಗೆ ಅದ್ರದ್ದೊಂದು ಬಗ್ಗೆ ಹೇಳೋದಿದೆ, ಇವಾಗ ಬೇಡ, ನನಗೆ ಟಯರ್ಡ್ ಆಗಿದೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಆಯ್ತಾ. ಊಟ ಸಿಕ್ಕಿದ್ರೆ ಸಾಕು. ಇವಾಗ ಊಟ ಸಿಕ್ಕಿದ್ರೆ ಸಾಕು, ಊಟ ಮಾಡಿ ಪಾಚಿ. ನಾವು ಕಾರಲ್ಲಿ ಸ್ಲೀಪರ್ ಕೋಚ್ ಅಲ್ಲಿ ಹೋಗೋದೀಗ. ಅದು ಒಂದು ಗಾಡಿ ಇದಲ್ಲ ಕಾರಲ್ಲಿ, ಅದನ್ನೆಲ್ಲಿ ಹಾಕೋದು? ಅದು ಮುಂದೆ ಹಾಕೋಣ ಸೀಟಲ್ಲಿ. ವೇಟಿಂಗ್. ಇಲ್ಲಿ ರೈಸ್ ಸಿಗ್ತದಲ್ಲ, ಆ ರೈಸಿಗೆ ಈ ಚಟ್ನಿ ಹಾಕಿ ತಿನ್ಲಿಕ್ಕೆ ನನಗೆ ತುಂಬಾ ಇಷ್ಟ. ತುಂಬಾ ಚಂದ ಇರ್ತದೆ, ಅದಕ್ಕೆ ನಾವು ಇಲ್ಲಿಗೆ ಬಂದದ್ದು. ಮೀನು ಬಂತು ನೋಡಿ. ಎಷ್ಟು ದೊಡ್ಡ ಮೀನು, ಎಷ್ಟು ದೊಡ್ಡ ಮೀನು. ನಂಗೆ ಅವಳಿಗೆ ಚಟ್ನಿ ಅಂದ್ರೆ ತುಂಬಾ ಇಷ್ಟ. ಸೂಪರ್. ಇವಾಗ ಊಟ ಮಾಡೋದು, ಮತ್ತೆ ಸಿಗ್ತೇನೆ. ಊಟ ಮಾಡಿ ಸಿಗ್ತೇನೆ, ಜೋರು ಹೊಟ್ಟೆ ಹಸ್ತು. ನಮ್ದು ಊಟ ಎಲ್ಲ ಆಯ್ತು ಗೈಸ್. ಇವಾಗ ನಾವು ಇಲ್ಲೇ ಒಂದು ಅಂಗಡಿ ಉಂಟು, ಇಲ್ಲಿ ಲಾಸ್ಟ್ ಟೈಮ್ ನಾನು ಮಸಾಲೆ ತಗೊಂಡಿದ್ದೆ, ಅದು ಬ್ಲಾಗ್ ಉಂಟು. ನಾನು ತುಳುವಲ್ಲಿ ಬಂದಿದ್ದೆ. ಹಾಗೆ ನನಗೆ ಚಿಕನ್ ಮಸಾಲೆ ಸ್ವಲ್ಪ ಬೇಕು, ಎಲ್ಲ ಖಾಲಿ ಆಗಿದೆ ಮನೆಯಲ್ಲಿ, ಅದಕ್ಕೆ ತಗೊಳ್ಳೋಣ ಅಂತ ಇಲ್ಲಿ ಬಂದದ್ದು. ಇವಾಗ ಮಸಾಲೆ ಸ್ವಲ್ಪ ತಗೊಂಡು, ಮೊನ್ನೆ 200 ಗ್ರಾಮ್ಸ್ ತಗೊಂಡಿದ್ದೆ, ಇವತ್ತು ಅರ್ಧ ಕೆಜಿ ತಗೊಳ್ಳೋಣ ಅಂತ ಹೇಳಿದ್ದೇನೆ. ಇಂಚ ಮೂಲೆ ಆಯ್ತಾ ಬರೀದ ಅಂಗಡಿ ತೂಕ ಅದು ಕೊಡು. ಅಲ್ಲಿ ಸ್ಟೈಲ್ ಆಗಿ ಇಟ್ಟಿದ್ರು, ಆದ್ರೆ ಇವಾಗ ಅಂಗಡಿ ಹುಡುಕೋದು ದೊಡ್ಡ ಕೆಲಸ. ಇದು ಅಲ್ಲವಾ, ಇದಲ್ಲವಾ, ಇದ್ರಲ್ಲಿ ಇಲ್ಲ, ಎದುರೇ ಇತ್ತಲ್ಲ, ಇದು ಅಲ್ಲ, ಇದ್ರಲ್ಲಿ ಲಾಸ್ಟ್ ಅಂಗಡಿಯಾ ಅಂತ, ನೆಟ್ ಲಾಸ್ಟ್ ಅಂದಿ ನೆತ್ತ ಬರ್ತದ ಕ್ಲೋಸ್. ತುಂಬಾ ಲೇಟ್ ಆಯ್ತಲ್ಲ, ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ. ಎಷ್ಟೊಂದು ಅಂಗಡಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಕತ್ತಲೆ ವಿಡಿಯೋ ಮಾಡ್ಲಿಕ್ಕೆ. ಫ್ರಂಟ್ ಕ್ಯಾಮರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ, ಸ್ವಲ್ಪ ಲೈಟ್ ಮುಖಕ್ಕೆ ಬೀಳುತ್ತೆ ಅಂತ. ಇಲ್ಲಿ ಅಲ್ಲ ಅಂತೆ, ಅಲ್ಲಿ ಹೋಗ್ಬೇಕಂತೆ, ಇನ್ನ ಸ್ವಲ್ಪ ಮುಂದೆ ಹೋಗ್ಬೇಕಂತೆ. ಇಲ್ಲಿ ಎಲ್ಲ ಶಾಪ್ ಎಲ್ಲ ಬಂದು ಎಲ್ಲ ಕ್ಲೋಸ್ ಮಾಡಿ ಹೋಗಿದೆ. ಇಷ್ಟು ಬೇಗ ಕ್ಲೋಸ್ ಮಾಡ್ತಾರೆ? ಎಷ್ಟು ಗಂಟೆ? 11 ಗಂಟೆ ಆಯ್ತಲ್ಲ. 11 ಇಲ್ಲ, ನನ್ನ ಗಂಟೆ ನಿಂತಿದೆಯಾ? 11 ಆಯ್ತಾ? 10:15. ಮಸಾಲ ಅಂಗಡಿ ಎಲ್ಲ ಕ್ಲೋಸ್. ಇಲ್ಲೊಂದು ಯಾವ್ದು ಓಪನ್ ಇದೆ, ಇದರಲ್ಲಿ ಇಲ್ಲ. ಇದಲ್ಲ, ಗಮ್ಮ ಅಂತ ಹೊಡಿತಾ ಇದೆ ಸ್ಮೆಲ್. ಇಲ್ಲಿ ಎಲ್ಲೋ ಒಂದು ಸೈಡ್ ಅಲ್ಲಿ ಉಂಟು. ಸುಮಾರು ಲೈ ಬೋಲೆ ಬಂದತಾ ಇಲ್ಲಿ ಬೇಕು ನೋಡಿ. ಫಾಷನ್ ಬೇಕು. ಮೈ ಗಾಡ್, ಊರಲ್ಲಿ ನಾನು ದುಡ್ಡು ಕೊಟ್ಟು ತಗೊಂಡು ಬಂದಿದ್ದೇನೆ ಪರ್ಷಿಯನ್ ಕೈ. ಇಲ್ಲಿ ನೋಡಿ, ಅದು ಅಡಿಯಲ್ಲಿ ಪೊಲೀಸ್ ಬರ್ತಾರೆ. ನಾನೇನು ಕದ್ದದಲ್ಲ, ನಾನು ಮ್ಯಾವ್ ನೋಡಿ ಅಂಗಡಿ ಬಂತು. ಮಸಾಲೆ ಗಮ್ಮ ಅಂತ ಇದೆ. ಅಂಗಡಿ ಎಲ್ಲ ಬಂದು ಎಲ್ಲಿ ಸಿಗ್ತದೆ ಈಗ? ಒಂದೊಂದು ಅಂಗಡಿ ಉಂಟಾ? ಹೂವಲ್ಲಿ ಲಾಸ್ಟ್ ಅಂಗಡಿ ಯಾವ್ದು ನೋಡೋಣ. ಎತ್ತರಕ್ಕೆ ಗೋಪುರ ತರ ಮಾಡಿ ಕಲರಲ್ಲಿ ಇಟ್ಟಿದ್ರು, ಅದನ್ನ ನೋಡಿ ಲಾಸ್ಟ್ ಟೈಮ್ ತಗೊಂಡು ಹೋಗಿದ್ದು. ಆದ್ರೆ ಸೂಪರ್ ಆಯ್ತಾ, ಎಷ್ಟು ಚಂದ ಮಸಾಲೆ. ಚಿಕನ್ ಗ್ರೇವಿಗೆ ಗ್ರೇವಿ ಮಾಡಿದ್ರೆ ಆಯ್ತು, ಪುಡಿ ಹಾಕಿದ್ರೆ ಆಯ್ತು, ಗ್ರೇವಿ ರೆಡಿ ಆಗುತ್ತೆ. ಅಂಗಡಿ ಸಿಗ್ತಾ ಇಲ್ಲ ಅದು. ಒಂದ್ಸರಿ ಬಂದ್ರೆ ಇನ್ನೊಂದ್ಸರಿ ಬರ್ಲಿಕ್ಕೆ ಗೊತ್ತಾಗಲ್ಲ. ಎಲ್ಲ ಒಂದೇ ತರ ಇರುತ್ತೆ ಅಂಗಡಿಗಳು.
ಆ ಕಡೆ ರೋಡ್ ಒಂದೇ ತರ, ಈ ಕಡೆ ರೋಡ್ ಒಂದೇ ತರ. ಎಲ್ಲ ಇಲ್ಲ ಇಲ್ಲ ಮಸಾಲ ಗಮ್ಮನ ಬರುತ್ತೆ ಅಷ್ಟು. ಮಸಾಲ ಕಂಬಳ ಬರ್ತಾ ಉಂಟು. ಅಂಗಡಿ ಎಲ್ಲಿದೆ ಅಂತ ಸಿಗ್ತಾ ಇಲ್ಲ ಅಲ್ಲ. ಅಂಗಡಿ ಕ್ಲೋಸ್ ಅಲ್ಲ. ಎಲ್ಲ ಕ್ಲೋಸ್ ಆಗಿದೆ, ಅದಕ್ಕೆ ಗೊತ್ತೇ ಆಗಲ್ಲ. ಮಸಾಲೆ ಎಲ್ಲೂ ಸಿಗ್ಲಿಲ್ಲ ನಮ್ಗೆ, ಎಲ್ಲ ಅಂಗಡಿ ಕ್ಲೋಸ್. ಅಕ್ಕಿಗಳನ್ನೆಲ್ಲ ನೋಡಿ ಹೋಗೋಣ ಅಂತ ಇಲ್ಲೇ ಬಂದಿತ್ತು. ಇದು ಮಲಗಿದ್ದು ನೋಡಿ ಇಲ್ಲಿ. ಎಲ್ಲ ಸೇರ್ಸಿಗೆ ಹಾಕಿ ಇದು ಮಲಗಿದ್ದು ನೋಡಿ. ಇಲ್ಲಿ ನೋಡಿ ಅವನು ಇದು ನೋಡ. ಇದೆಂತ ಅದರ ಹೆಸರು ಗೊತ್ತಿಲ್ಲ. ಅಲಿಮ್ ತರಾನೇ ಇದೆ. ಇಲ್ಲಿ ನೋಡಿ ಮುಖ ನೋಡಿದ್ರೆ ಏಲಿ ತರ ಇದೆ. ಎಲ್ಲಿ ಇಲ್ಲಿ ಇದು ನೋಡಿ, ನಮ್ಮ ಊರಿನ ಪೂಂಜೆ ಉಂಟು ಇಲ್ಲಿ. ಪೂಜೆ ಇದೆ ಇಲ್ಲಿ. ಇಲ್ಲಿ ಚಿಕ್ಕ ಹಸುವಿದೆ. ಇಲ್ಲಿ ನೋಡಿ ಎಷ್ಟು ಚಂದ ಇದೆ. ಪಾಪ ಮಾತನ್ನು ಬಿಟ್ಟು ಒಂದೊಂದ್ಸಲ ಬರುವಾಗ ನಿಮ್ ಪಾಕೆಟ್ ಮನಿಯಲ್ಲಿ ಒಂದೊಂದು ಅಕ್ಕಿ ಅಂತ ತೆಗೆದು ಬಿಡೋಣ. ಬಿಟ್ಟು ನೀನ್ ಆಚೆ ಹೋಗುವಾಗ ಅವ್ರು ಮತ್ತೆ ತಗೊಂಡು ಬಂದು ಒಳಗಿರ್ತಾರೆ. ಇಲ್ಲ, ನಮ್ಮ ಆಚೆ ಹೋಗಿ ಬಿಡ್ಬೇಕು. ಮನೆಯಲ್ಲಿ ತಗೊಂಡು ಹೋಗಿ ಬಿಡ್ಬೇಕಲ್ವ ಗೆಸ್? ಅದಕ್ಕೆ ಪಾಪ ಹೊರಗಡೆ ನಾನು ಅದಕ್ಕೆ ಹೊರಗಡೆ ಪ್ರಾಣಿ ಎಲ್ಲ ನನಗೆ ಇಷ್ಟ, ಬೆಕ್ಕು ಎಲ್ಲ. ಆದ್ರೆ ನಾನು ಪಕ್ಷಿನ ಸಾಕಲ್ಲ, ಅದೆಲ್ಲ ಹಾರ್ತಾ ಇರ್ಬೇಕು, ಅದನ್ನೆಲ್ಲ ಮನೆಯಲ್ಲಿ ಇರಬಾರ್ದು. ಸೊ ಅದಕ್ಕೆ ನನಗೆ ಅದು ಇಷ್ಟ ಇಲ್ಲ, ಸಾಕ್ಲಿಕ್ಕೆ ಇಷ್ಟ ಇಲ್ಲ. ಈಗ ನಾವಿನ್ನ ಸೀದಾ ಮನೆಗೆ ಹೋಗುದಾಯ್ತಾ? ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಲಾಟ್ಸ್ ಆಫ್ ಲವ್. ಬಾಯ್. ಟಾಟಾ. ಟಾಟಾ.